ದಯವಿಟ್ಟು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಂದ್ರೆ ದಯವಿಟ್ಟು ತಂದೆ ತಾಯಿ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಇರೋ ತನಕ ತಂದೆ ತಾಯಿನ ಹೂವಿನ ಥರ ಜೋಪಾನವಾಗಿ ನೋಡಿಕೊಂಡ್ರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನಾನಂತೂ ಆರಾಮದೀನಿ, ನೀವು ಕೂಡ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ ಆರಾಮಿದ್ದೀರ ಅಂತ ಅನ್ಕೊಳಕತ್ತೀನಿ ನೋಡ್ರಿ. ಇವತ್ತು ಫ್ರೆಂಡ್ಸ್, ಜೀವನದಾಗ ಯಾರು ಕ್ಯಾರವಲ್ಲ ನೋಡ್ರಿ ಫ್ರೆಂಡ್ಸ. ಇವತ್ತು ಯಾರು ನಮ್ಮ ಸಂಬಂಧಿಕರಂಕರು ಮೊದಲೇ ಆಗಲ್ಲ ನೋಡ್ರಿ ಫ್ರೆಂಡ್ಸ. ಇನ್ನು ದೂರಿನವರು ಅಂತರೂ ಸ್ವಲ್ಪ ಕಷ್ಟಕ್ಕೆ ಬರ್ತಾರೆ, ಸಂಬಂಧಿಕರಂಕರು ಏನು ಸ್ವಲ್ಪನೂ ಹತ್ತಿರ ಬರಲ್ಲ ನೋಡ್ರಿ ಫ್ರೆಂಡ್ಸ. ಏನಾದರೂ ಆಗಿದ್ದರೆ ಹಿಂಗೆ ನೋಡಿ ಸುಮ್ಮನೆ ಹೋಗ್ತಾರೆ ನೋಡ್ರಿ. ದಯವಿಟ್ಟು ಹೇಳ್ತೀನಿ, ಸಂಬಂಧಗಳಿಗೆ ಬೆಲೆನೇ ಇಲ್ಲ ನೋಡ್ರಿ ಫ್ರೆಂಡ್ಸ. ತುಂಬ ಬೇಜಾರಾಗ್ತೈತಿ, ಇಂಥ ಕಾಲ ಬಂತಪ್ಪ ಅಂತ ಮನಸ್ಸಿಗೆ ಎಷ್ಟು ಕೆಟ್ಟ ಅನಿಸ್ತೈತ್ರಿ ಫ್ರೆಂಡ್ಸ. ಬೇಡ, ಈ ಕಾಲದಾಗ ಹೆಂಗಪ್ಪ ಅಂದ್ರೆ ದುಡ್ಡಿದ್ರೆ ನೋಡಿ ಫ್ರೆಂಡ್ಸ್, ದುಡ್ಡಿದ್ರೆ ಎಲ್ಲನೂ. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ನೋಡಿ ಫ್ರೆಂಡ್ಸ್. ದುಡ್ಡು ಇಲ್ದಿರೋ ವ್ಯಕ್ತಿನ ಮೂಸು ಸಹಿತ ನೋಡಲ್ಲ ನೋಡ್ರಿ. ಅದೇ ದುಡ್ಡಿದ್ರೆ ನಮ್ಮ ಹಿಂದೆ ನಾಯಿ ಥರ ಬರ್ತಾರೆ ನೋಡಿ ಫ್ರೆಂಡ್ಸ. ಚಂದ ಮಾತಾಡ್ತಾರೆ ಫ್ರೆಂಡ್ಸ. ಎಷ್ಟು ಚಂದ ಮಾತಾಡ್ತಾರೆ ಅಂದರೆ, ನಮ್ಮಂಥ ದುಡ್ಡು ಇಲ್ದಿರೋ ವ್ಯಕ್ತಿನ ಯಾರೂ ಮೂಸು ನೋಡಲ್ಲ ನೋಡ್ರಿ ಫ್ರೆಂಡ್ಸ. ನಮ್ಮ ಹತ್ರ ಯಾರೂ ಬರೋದೇ ಇಲ್ಲ ನೋಡ್ರಿ. ಅದೇ ದುಡ್ಡು ಇತ್ತಂದರೆ ಇವನ್ಯಾವನ ಸೆಡೆ ನನ್ನ ಮಗ. ಜೀವನದಲ್ಲಿ ಯಾರು ಕ್ಯಾರವಲ್ಲ ನೋಡ್ರಿ ಫ್ರೆಂಡ್ಸ. ಜೀವನದಲ್ಲಿ ನಮ್ಮ ತಂದೆ ತಾಯಿನ ಬಿಟ್ಟರೆ ಬೇರೆ ಯಾರನ್ನೂ ನಂಬರ್ ನೋಡ್ರಿ ಫ್ರೆಂಡ್ಸ. ಜೀವನದಲ್ಲಿ ತಂದೆ ತಾಯಿನೇ ಕೊಟ್ಟ ದೊಡ್ಡ ಉಡುಗೊರೆ ನೋಡ್ರಿ ಫ್ರೆಂಡ್ಸ. ದಯವಿಟ್ಟು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಂದ್ರೆ, ದಯವಿಟ್ಟು ತಂದೆ ತಾಯಿ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಇರೋ ತನಕ ತಂದೆ ತಾಯಿನ ಹೂವಿನ ಥರ ಜೋಪಾನವಾಗಿ ನೋಡಿಕೊಂಡ್ರೆ. ಏನು ಹೇಳಕ್ಕೆ ಇಷ್ಟಪಡ್ತೀನಂದ್ರೆ, ಸಂಬಂಧಗಳನ್ನು ಯಾವತ್ತೂ ಕಳ್ಕೊಬೇಡ ನೋಡ್ರಿ ಫ್ರೆಂಡ್ಸ. ಸಂಬಂಧಗಳು ಯಾವಾಗಲೂ ಶಾಶ್ವತವಾಗಿರಲಿ.